ಎಲ್ರಿಗೂ ನಮಸ್ಕಾರ. ಪುಷ್ಪಾ ನೋಟ್ಸ್ ಚಾನೆಲ್ಗೆ ಸ್ವಾಗತ. ಹಲೋ ಎವ್ರಿವನ್, ವೆಲ್ಕಮ್ ಟು ಪುಷ್ಪಾ ನೋಟ್ಸ್ ಚಾನೆಲ್. 2025ನೇ ಇಸ್ವಿಯ ಸಂಕ್ರಾಂತಿ ಇಲ್ಲಿದೆ. ಹಬ್ಬದ ಪ್ರಯುಕ್ತ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ. The Sankranti festival for the year 2025 is upon us. I'm drawing this rangoli for Sankranti 2025. ಚುಕ್ಕಿ ಬಿಡಿಸಿ ಸುಂದರವಾದ ಬಳ್ಳಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ವಾಟರ್ ಕಲರ್ ಪೇಪರ್ ಮೇಲೆ ಕ್ಯಾಮ್ಲಿನ್ ಆರ್ಟಿಸ್ಟ್ ವಾಟರ್ ಕಲರ್ ಪೇಂಟಿಂದ ಪೇಪರ್ ಸಿದ್ಧ ಮಾಡಿ ಚುಕ್ಕಿಗಳನ್ನ ಬಿಡಿಸಿದ್ದೀನಿ. ಗೋಲ್ಡನ್ ಮೆಟಾಲಿಕ್ ವಾಟರ್ ಕಲರ್ ಪೇಂಟಿಂದ ರಂಗೋಲಿ ಬಿಡಿಸಿದ್ದೀನಿ. The tools used to make this rangoli are in the description of this video. ಜನವರಿ 14ರಂದು ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಯಿಸಿ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇದನ್ನ ಮಕರ ಸಂಕ್ರಮಣ ಅಂತಾರೆ. ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಆಗಿದ್ರೆ ಜನವರಿ 15ರಂದು ಸಂಕ್ರಮಣ ಆಗುತ್ತದೆ. ಈ ಹಬ್ಬದ ದಿನದಿಂದಲೇ ವರ್ಷದ ಎಲ್ಲಾ ಹಬ್ಬಗಳು ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಸೂರ್ಯನ ಪಥ ಬದಲಾದಂತೆ ಎಲ್ಲರ ಬಾಳಿನ ಪಥ ಕೂಡ ಬದಲಾಗಿ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ ನಿಮ್ಮದಾಗಲಿ. ಪುಷ್ಪಾ ನೋಟ್ಸ್ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ಸುಗ್ಗಿಯ ಹಬ್ಬ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Makara Sankranti is an astronomical event in our solar system. On January 14th, the sun changes its direction and enters the zodiac sign Capricorn. It's actually the Earth orbiting the sun, but it appears that the sun is changing direction. This event also marks the beginning of the season of festivals. To all the viewers of Pushpa Notes channel, I wish you a happy Sankranti. ಇಲ್ಲಿಗೆ ವಿಡಿಯೋ ಮುಗಿತು. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್. This concludes the video. I hope to see you in another video. Bye.